ಧರ್ಮಸ್ಥಳ ಫೈಲ್ಸ್ ಹೆಣಹುತ ಪ್ರಕರಣವನ್ನ ಬಿಜೆಪಿಯಿಂದ ಬಹಳಷ್ಟು ಆಗ್ರಹಗಳು ವ್ಯಕ್ತವಾಗ್ತಾ ಇದೆ. ಎನ್ಐಎ ತನಿಖೆಗೆ ವಹಿಸಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಪ್ರಕರಣದ ತನಿಖೆಯನ್ನ ಎನ್ಐಎಗೆ ಕೊಡುವ ಅಗತ್ಯವಿಲ್ಲ. ದೇರ್ ಇಸ್ ನೋ ನೆಸೆಸರಿ. ಧರ್ಮಸ್ಥಳ ಹೆಣಹುತ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕಾದ ಅನಿವಾರ್ಯತೆಯೂ ಬಂದಿಲ್ಲ. ಪರಮೇಶ್ವರ್ ಪ್ರಥಮ ರಿಯಾಕ್ಟ್ ಇದೆ. ಪ್ರಕರಣದ ತನಿಖೆಯನ್ನ ಎನ್ಐಎಗೆ ಕೊಡುವ ಯಾವ ಅಗತ್ಯಗಳಿಲ್ಲ. ಎಸ್ಐಟಿ ರಚನೆ ಮಾಡಿದ್ದೇವೆ, ಅದರ ಕೆಲಸ ಮಾಡುತ್ತಿದೆ. ಎಸ್ಐಟಿ ತನಿಖೆ ಮಾಡುವ ಹೊತ್ತಿನಲ್ಲಿ ಇನ್ನೊಂದು ಏಜೆನ್ಸಿ ಯಾಕೆ? ಕರೆಕ್ಟ್ ಅಲ್ವಾ? ಎಸ್ಐಟಿ ತನಿಖೆ ಮುಗಿಯುವವರೆಗೂ ಯಾವುದೇ ತನಿಖೆಗಳು ಆಗೋದಿಲ್ಲ, ಏನು ಹೇಳೋದಕ್ಕೂ ಆಗಲ್ಲ. ಎಸ್ಐಟಿ ತನಿಖೆಯಲ್ಲಿ ಏನಾದರೂ ತಪ್ಪಾಗಿದೆಯಾ ಅದನ್ನೇ ಹೇಳಿದ್ ನಾವು. ಎಸ್ಐಟಿಯಿಂದ ತಪ್ಪಾಗಿದ್ರೆ ಬೇರೊಂದು ಏಜೆನ್ಸಿ ಬರಬಹುದು, ಮಧ್ಯಪ್ರವೇಶ ಮಾಡಬಹುದು. ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಹೇಳಿಕೆ, ಕಳ್ಳತನವೊಂದು ನಡೆದಿದೆ, ಪೊಲೀಸರು ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡುತ್ತಿರುವ ಹೊತ್ತಿನಲ್ಲಿ ಮತ್ತೊಂದು ಏಜೆನ್ಸಿ ಬಂದು ಇನ್ವೆಸ್ಟಿಗೇಷನ್ ಮಾಡೋದಾ? ಸರಿ ಅಲ್ವಲ್ಲ. ಒಂದು ಇನ್ವೆಸ್ಟಿಗೇಷನ್ ಮಾಡುತ್ತಿರುವಂತಹ ಪೊಲೀಸ್ ಇಲಾಖೆಯ ದೋಷಗಳನ್ನು ಹೇಳಬೇಕಾಗಿ ಬರುತ್ತೆ. ನಿಮ್ಮ ಪೊಲೀಸರು ಮಾಡ್ತಿರುವಂತಹ ಇನ್ವೆಸ್ಟಿಗೇಷನ್ ಸರಿ ಇಲ್ಲ ಕಣಯ್ಯ, ಈ ರೂಟಲ್ಲಿ ಹೋಗ್ತಾ ಇದ್ದಾರೆ, ಆ ರೂಟು ಸರಿ ಇಲ್ಲ, ಅವರ ಇನ್ವೆಸ್ಟಿಗೇಷನ್ ಕಾರ್ಯವೈಖರಿಯಲ್ಲಿ ಬಹುದೊಡ್ಡ ದೋಷಗಳಿದಾವೆ ಅಂತ ಹೇಳಿ ದಾಖಲೆ ಸಮೇತ ತೋರಿಸ್ಬೇಕು. ನೀವು ಸುಮ್ಮನೆ SIT ಅವರು ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೇಕಾದ್ರೇನೆ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಬರಬೇಕು ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ ಅಂತ. ಸೊ ಪರಮೇಶ್ವರ್ ಇದು ಫಸ್ಟ್ ಟೈಮ್ ಈ ರಿಯಾಕ್ಷನ್. ಯಾವ ವಿಚಾರಕ್ಕೆ ಅಂತ ಕೇಳಿದ್ರೆ NIA ಬರಬೇಕು ಅಂತ ಹೇಳಿ ಬಿಜೆಪಿಗರು ಒತ್ತಾಯ ಮಾಡ್ತಿದ್ದಾರಲ್ಲ, ಆ ವಿಚಾರಕ್ಕೆ ಮೊದಲ ಬಾರಿ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್. ಬಿಜೆಪಿಯವರು NIA ತನಿಖೆ ನಡೀಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತಿದ್ದಾರೆ. ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, NIA ಕೊಡತಕ್ಕಂಥ ಅಗತ್ಯ ಇಲ್ಲ. SITಯನ್ನು ಮಾಡಿದ್ದೇವೆ, SIT ಕೆಲಸ ಮಾಡ್ತಾ ಇದೆ. ಹಾಗಾಗಿ SIT ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೊಡೋ ಅಗತ್ಯ ಇಲ್ಲ. ಇದನ್ನು ನಾನು ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅವರ ಬೇಡಿಕೆ, ಅವರು ದಿನನಿತ್ಯ ಇದನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ನಾವು NIA ಕೊಡೋ ಅಗತ್ಯ ಇಲ್ಲ. ಫಂಡ್ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಈ ಷಡ್ಯಂತ್ರ ಮಾಡಲಿಕ್ಕೆ ಫಂಡ್ ಬಳಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದೊಂದು ತನಿಖೆ ಶುರುವಾಗಿ ಅವರು ತನಿಖೆ ಮಾಡ್ಕೊಳ್ಳಿ. ಅವ್ರ ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗುತ್ತಾ? ಅವ್ರಿಗೆ ಅವ್ರದ್ದೇ ಬೇರೆ ಆ್ಯಂಗಲಲ್ಲಿ ಮಾಡ್ಕೊಳ್ತಾಳೆ. ಹಣಕಾಸಿನ ವಿಚಾರ ಇರ್ಬೋದು, ಬೇರೆ ಇರ್ಬೋದು, ಅದನ್ನು ಮಾಡ್ಕೊಳ್ತಾರೆ. ಸರ್, DCM ಅವರು ನಾನು ಹೇಳಿದ್ದಾರೆ, ಈ ಧರ್ಮಸ್ಥಳ ಪ್ರಕರಣದಿಂದ ಬಿಜೆಪಿ ಅವ್ರದ್ದು ಷಡ್ಯಂತ್ರ ಇದೆ ಅಂತ ಹೇಳಿದ್ರು. ಅವ್ರಿಗೆ ಬೇರೆ ಏನು ಮಾಹಿತಿ ಇರ್ಬೋದು. ಯಾರ ಮನೆಗೆ? ವಿಜೇಂದ್ರ ಅವರು ಹೋಗಿದ್ದಾರೆ. ನಾನು ಇಷ್ಟಕ್ಕೆ ಮಾತಾಡ್ತಾ ಇರೋದು, ಧರ್ಮಸ್ಥಳದ ವಿಚಾರದಲ್ಲಿ ನಾವು NIA ಕೊಟ್ಟಿದ್ದೀವಿ, SITಗೆ. NIA ಕೇಳ್ತಾ ಇದ್ದಾರೆ, NIA ಕೊಡೋದಿಲ್ಲ. ಆಯಿತಾ? ಬೇರೆ ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾವುದನ್ನು ವಿಚಾರಗಳನ್ನು ಹೇಳೋದಕ್ಕೆ ಬರೋದಿಲ್ಲ. ಪದೇ ಹೇಳ್ತಲೇ ಇದ್ದೀನಿ ನಾನು. ಯಾಕೆಂದರೆ ತನಿಖೆಗೆ ತೊಂದರೆ ಮಾಡಬೇಕು ಅಂತಂದರೆ ಅದೆಲ್ಲ ಆಗ್ಬೋದು. ಆದರೆ ಇವರ ಉದ್ದೇಶಗಳು ಏನಿದೆ ಗೊತ್ತಿಲ್ಲ ನನಗೆ. ತನಿಖೆ ತೊಂದರೆ ಮಾಡಬೇಕು ಅಂತಿದ್ದಾರಾ ಇವರು? ನನಗೆ ಹಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಈಗ ತನಿಖೆ ನಡೀತಾ ಇದೆ, ತನಿಖೆಯಲ್ಲೇನು ಕೂಡ ತಪ್ಪಿಲ್ಲಲ್ಲ. ತನಿಖೆನಲ್ಲಿ ಏನಾದ್ರು ತಪ್ಪಿದೆಯಾ? ಆ ಪ್ರಶ್ನೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಾವು ಇನ್ನೊಂದು ಏಜೆನ್ಸಿ ಕೊಡಬೇಕು ಅನ್ನುವಾಗ ತನಿಖೆಯಲ್ಲಿ ತಪ್ಪಿದ್ರೆ ಇನ್ನೊಂದು ಏಜೆನ್ಸಿ ಯೋಚನೆ ಮಾಡ್ಬೋದು. ಆ ತಪ್ಪು ಯಾವುದು NIAದಿಂದ ಆಗಿಲ್ಲಲ್ಲ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.